Hello everyone, All in One Bite channel presents ಶಾವಿಗೆ ಪಾಯಸ. ಈ ಶಾವಿಗೆ ಪಾಯಸ ಅಂತೂ ಅಂದರೆ ಮಿಲ್ಕ್ ಇರಂತೂ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. 10 ನಿಮಿಷದಲ್ಲಿ ಮಾಡ್ಬೋದು. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನಿಮ್ಮ ಮನೆಗೆ ಯಾರಾದರೂ ಗೆಸ್ಟ್ ಬರ್ತಾರೆ ಅಂದರೆ ಸ್ವೀಟಾಗಿ ಕೊಡ್ಬೋದು, ತುಂಬ ಇಷ್ಟಪಡ್ತಾರೆ ಅವರು ಕೂಡ. ಮತ್ತು ದೇವ್ರಿಗೆ ನೈವೇದ್ಯಕ್ಕೂ ಕೂಡ ಇಡ್ಬೋದು, ಬೇಗ ಆಗುತ್ತೆ. ಜಸ್ಟ್ 10 ಮಿನಿಟ್ಸಲ್ಲೇ ಆಗೋಗುತ್ತೆ. ಬನ್ನಿ ಈಗ ಈ ಮಿಲ್ಕ್ ಗೀರ್ನ ಮಾಡೋದು ಹೇಗೆ ಅಂತ ನೋಡೋಣ. ಅಂದರೆ ಶಾವಿಗೆ ಪಾಯಸನ. ಡ್ರೈ ಫ್ರೂಟ್ಸು ನಿಮ್ಗೆ ಯಾವ್ದು ಇಷ್ಟನೋ ನೀವು ಅದನ್ನ ಆ್ಯಡ್ ಮಾಡ್ಕೋಬೋದು. ನಾವಿಲ್ಲಿ ಗೋಡಂಬಿ ಮಾತ್ರ ತೊಗೊಂಡಿದ್ದೀವಿ. ಮತ್ತು ಶಾವಿಗೆ ನಮ್ಮ ಮನೇಲಿ ಈ ಥರ ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ, 1 ಬೌಲ್ ಆಗೋಷ್ಟು. ಈ ಥರ ಗೋಲ್ಡನ್ ಕಲರ್ ಚೇಂಜ್ ಆಗಿರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಮತ್ತು ಅರ್ಧ ಲೀಟ್ರಷ್ಟು ಹಾಲನ್ನ ಕಾಯಕ್ಕಿಟ್ಟಿರಬೇಕು. ಈ ಥರ ಕಾದಾದ್ಮೇಲೆ ಅದು 4 ಏಲಕ್ಕಿನ ಈ ಥರ ಪುಡಿ ಮಾಡಿಕೊಂಡು ಹಾಕೋಬೇಕಾಗತ್ತೆ. ನೋಡಿ, ಈ ಥರ ಪುಡಿ ಮಾಡಿಕೊಂಡು ಏಲಕ್ಕಿನ ಅದಕ್ಕೆ ಹಾಕ್ಬಿಟ್ಟು ಅದನ್ನು ಕೂಡ ಕುದಿಸ್ಕೋಬೇಕು. ಮತ್ತು ಅದೆಲ್ಲ ಕುದ್ದಾದ್ಮೇಲೆ ಅರ್ಧ ಬೌಲಷ್ಟು ಸಕ್ಕರೆ ಹಾಕಿ, ನಿಮಗೆ ಎಷ್ಟು ಸ್ವೀಟ್ ಬೇಕೋ ನೋಡ್ಕೊಂಡು ಹಾಕೊಳ್ಳಿ. ನಾವಿಲ್ಲಿ ಅರ್ಧ ಬೌಲಷ್ಟು ಹಾಕಿದ್ದೀವಿ, ನೀವು ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಮತ್ತು ಆ ಸಕ್ಕರೆ ಎಲ್ಲ ಹಾಕಾದ್ಮೇಲೆ ಆ ಸಕ್ಕರೆ ಎಲ್ಲ ಮೆಲ್ಟ್ ಆಗಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇರಲಿ, ಕುದಿಸ್ಕೊಳ್ಳಿ. ಆ ಸಕ್ಕರೆ ಮೆಲ್ಟ್ ಆದಮೇಲೆ ಮತ್ತು ನಾವು ಆವಾಗಲೇ ಏನು ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ವಿ ಅಲ್ವಾ, ಆ ಶಾವಿಗೆನ ಇದಕ್ಕೆ ಹಾಕಬೇಕು. 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಹುರ್ಕೊಳ್ಳಿ. ಮತ್ತು ಈ ಶಾವಿಗೆನ 2 ನಿಮಿಷದ ತನಕ ಬೇಯಿಸ್ಕೋಬೇಕು ಹಾಲು ಜೊತೆ. ಮತ್ತು ಇದೆಲ್ಲ ಕುದಿಯೋವರೆಗೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಆಮೇಲೆ ಕಂಡೆನ್ಸ್ಡ್ ಮಿಲ್ಕ್ ಇದು ಇದ್ದರೆ ಹಾಕ್ಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು, ನಿಮ್ಮ ಇಷ್ಟ. ಇದನ್ನು ಹಾಕ್ತೀವಿ ಅಂತ ಆದರೆ 2 ಟೇಬಲ್ ಸ್ಪೂನಷ್ಟು ಹಾಕ್ಕೋಬೋದು. ನೋಡಿ, ಈ ಥರ 2 ಟೇಬಲ್ ಸ್ಪೂನಷ್ಟು ಅದಕ್ಕೆ ಹಾಕ್ಕೊಳ್ಳಿ, ಸಾಕು. ಮತ್ತು ಅದನ್ನು ಹಾಕಾದ್ಮೇಲೆ 1 ನಿಮಿಷದ ತನಕ ಫ್ರೈ ಮಾಡ್ಕೋಬೇಕು. ನೀವು ಕೂಡ ಮನೇಲೊಂದ್ಸಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನಾನು ಈಗಲೇ ಹೇಳಿದ್ದೀನಿ, ಸ್ವೀಟಿಯಾಗಿ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ, ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ನೋಡಿ, ಈ ಥರ ಆಗಿರಬೇಕು. ಇದು ಈಗ ರೆಡಿ ಆಗಿದೆ ಅಂತ ನೋಡಿ, ಸರ್ವ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಮಾಡಿ ಎಂಜಾಯ್ ಮಾಡಿ, ತುಂಬ ಚೆನ್ನಾಗಿರುತ್ತೆ ಮಾತ್ರ. ನಾವು ಎಕ್ಸ್ಪೆಕ್ಟು ಕೂಡ ಮಾಡಿರಲ್ಲ, ಪ್ರೀತಿಯಿಂದ ಮಾಡಿದ್ರೆ ಅದು ಸಖತ್ತಾಗಿ ಬರುತ್ತೆ ಮಾತ್ರ, ತುಂಬ ಟೇಸ್ಟಿಯಾಗಿರುತ್ತೆ. ಮನೇಲೂ ಕೂಡ ಒಂದ್ಸಲಿ ಟ್ರೈ ಮಾಡಿ, ಮತ್ತೆ ಮಾಡ್ತೀರಾ. ಮತ್ತು ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.